ಯಾವಾಗ ಕೇಳಿದ್ದಾರೆ ಇದು ಕ್ವಶನ್? ಮಾಡೆಲ್ ಕ್ವಶನ್ ಪೇಪರ್ 4. Yes, sir. ಮಾಡೆಲ್ ಕ್ವಶನ್ ಪೇಪರ್ 2025-26 4 ಮಾಡೆಲ್ ಕ್ವಶನ್ ಪೇಪರ್ 4. ಓಕೆ, ಎಸ್. ಸೊ ಪ್ರಶ್ನೆ ಏನಿದೆ? ತುಂಬ ಸಿಂಪಲ್ ಪ್ರಶ್ನೆ ಕೊಟ್ಟಿದ್ದಾರೆ. 7 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಎಸ್. ಸೊಲ್ಯೂಷನ್, ಪರಿಹಾರ. ಅವ್ರೇನು ಕೊಟ್ಟಿದ್ದಾರೆ ಅಂತಂದರೆ ತ್ರಿಜ್ಯ ಕೊಟ್ಟಿದ್ದಾರೆ, ರೇಡಿಯಸ್. ಓಕೆ, ಒಂದು ಸ್ಪಿಯರ್ ಇದೆ, ಒಂದು ಗೋಳ ಇದೆ, ಆ ಗೋಳದ ತ್ರಿಜ್ಯ ಕೊಟ್ಟಿದ್ದಾರೆ. ತ್ರಿಜ್ಯ ಅದನ್ನು ನಾವು ರೇಡಿಯಸ್ ಅಂತ ಕರಿತೀವಿ. ಆರ್ ಈಕ್ವಲ್ ಟು 7 ಸೆಂಟಿಮೀಟರ್. ಓಕೆ, ಏನು ಕ್ವಶನ್ ಕೇಳಿದರೆ? ಗೋಳದ ಮೇಲ್ಮೈ ವಿಸ್ತೀರ್ಣ, ಏರಿಯಾ ಆಫ್ ಸ್ಪಿಯರ್. ಗೋಳದ ಮೇಲ್ಮೈ ವಿಸ್ತೀರ್ಣ, ಗೋಳದ ಮೇಲ್ಮೈ ವಿಸ್ತೀರ್ಣ. ನೆನ್ಪಿಟ್ಕೊಳ್ಳಿ, ಗೋಳದ ಅವರು ಪಾರ್ಶ್ವ ಅಂತ ಕೇಳಿಲ್ಲ, ಪೂರ್ಣ ಅಂತಲೂ ಕೇಳಿಲ್ಲ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತಲೂ ಕೇಳಿಲ್ಲ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿಲ್ಲ. ಕೇಳಿದ್ರು 4πr² ಅಂತಲೇ ಬರೀಬೇಕು. ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣನು 4πr², ಪೂರ್ಣ ಮೇಲ್ಮೈ ವಿಸ್ತೀರ್ಣನು 4πr². 4πr². ಓಕೆನಾ? ಗೋಳದ ಮೇಲ್ಮೈ ವಿಸ್ತೀರ್ಣ 4πr². ಈಗ 4 ಹೇಗಿದೆಯೋ ಹಾಗೆ ಬರೆಯೋಣ. ಪೈ ಅಂತಂದರೆ 22/7 ಇಂಟು ಆರ್ ಅಂದರೆ ರೇಡಿಯಸ್, ತ್ರಿಜ್ಯ ಆಲ್ರೆಡಿ ಕೊಟ್ಬಿಟ್ಟಿದೆ 7 ಸೆಂಟಿಮೀಟರ್. r² ಅಂತಂದರೆ 7 × 7, 2 ಟೈಮ್ಸ್ ಬರೀಬೇಕು. r² ಮೀನ್ಸ್ r × r. ಸೊ r ಮೀನ್ಸ್ 7 ಸೆಂಟಿಮೀಟರ್, 7 × 7. ಓಕೆನಾ? ಈಗ 7 1 ಕ್ಯಾನ್ಸಲ್, ಈ 7 ಇಂಟು 7 ಡಿವೈಡೆಡ್ ಬೈ 7 ಇದೆ. 7 1 7 1 ಕ್ಯಾನ್ಸಲ್ ಮಾಡಬೇಕು. ಆಮೇಲೆ ಏನು ಉಳಿತು? ಎಸ್, 4 ಇಂಟು 22 4 88 ಇಂಟು 7, 88 ಇಂಟು 7 8 56, 8 7 56, 5 ಕ್ಯಾರಿ ಬರುತ್ತೆ, 5 ದಶಕ, ಮತ್ತು 8 7 56, 7 8 56, 56 ಪ್ಲಸ್ 5 61, 616 ಸೆಂಟಿಮೀಟರ್ ಸ್ಕ್ವೇರ್, ಸೆಂಟಿಮೀಟರ್ ಸ್ಕ್ವೇರ್. ಇದು ಗೋಳದ ಮೇಲ್ಮೈ ವಿಸ್ತೀರ್ಣ ಆಗುತ್ತೆ. ಗೋಳದ ಮೇಲ್ಮೈ ವಿಸ್ತೀರ್ಣ. ಐಡಿಯಾ ಬಂತ ನೋಡಿ? ಎಷ್ಟು ಸಿಂಪಲ್ ಪ್ರಶ್ನೆ ಕೇಳಿದ್ದಾರೆ ಮಾಡೆಲ್ ಕ್ವಶನ್ ಪೇಪರ್ 4 ಅಲ್ಲಿ. ಓಕೆ, ಸರ್, ಗೊತ್ತಾಯ್ತು ಸರ್. 22 ಯಾವ ತರ ಬಂತು ಸರ್? 22 ಮತ್ತೆ 7. ವೆರಿ ಗುಡ್. 7 ಓಕೆ, 22 ಯಾವ ತರ? ನೆನ್ಪಿಟ್ಕೋಬೇಕು, ಪೈ ವ್ಯಾಲ್ಯೂ 22/7. ಓಕೆ, ಪೈ ಅಂದ್ರೆ ಅದ್ರ ವ್ಯಾಲ್ಯೂ 22/7. ಈ 22/7 ನಾವು ಸಿಂಪ್ಲಿಫೈ ಮಾಡಿದ್ರೆ 3.142 ಅಂತ ಬರುತ್ತೆ. ಒಂದೊಂದ್ಸಲ ನಾವು 3.142 ಅಂತ ಹಾಕ್ಬಹುದು. 22/7 ಬೋತ್ ಆರ್ ಸೇಮ್. ಪೈ ವ್ಯಾಲ್ಯೂ 22/7. ಓಕೆ, ವೆರಿ ಗುಡ್. ನೋಟ್ ಡೌನ್ ಮಾಡಿ ಬರ್ಕೊಳ್ಳಿ, ಇದನ್ನ. ಅರ್ಥ ಆಯ್ತಲ್ವಾ? ಇದೇ ತರ ಬೇರೆ ಬೇರೆ ಪ್ರಶ್ನೆ ಬಂದ್ರೆ ಆ ಪ್ರಶ್ನೆಗೆ ನೀವು ಸರಿಯಾದ ಸೂತ್ರವನ್ನು ಬಳಸಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನ ಬಿಡಿಸಬೇಕು. ಓಕೆ, ಓಕೆ ಸರ್.